ಸೊ ವೀಕ್ಷಕರು, ಇವಾಗ ಇದ್ರ ನಡುವೆ ಏನಂದ್ರೆ ದರ್ಶನ್ ಅವರ ಫ್ಯಾನ್ಸ್ ಗಳ ಜೊತೆ ನಮ್ಗೆ ಇವಾಗ ಸ್ಪೆಷಲ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಗಳು ಸಿಕ್ಕಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಅಂದ್ರೆ ಇವಾಗ ದರ್ಶನ್ ಅವರಿಗೆ ಡೆವಿಲ್ ಚಿತ್ರ ರಿಲೀಸ್ ಆಗ್ತಿದೆ, ಅದಕ್ಕೆ ಸಪೋರ್ಟ್ ಮಾಡ್ತಾರಾ ಇಲ್ವಾ, ಫ್ಯಾನ್ಸ್ ವಾರು, ಕಾಂಟ್ರವರ್ಸಿ ಇದ್ರೆ ಎಲ್ಲರೂ ಮಾತಾಡ್ತಾ ಹೋಗೋಣ. ಅವ್ರನ್ನೇ ನಮ್ಮ ಜೊತೆ ಇದ್ರೆ ಮಾತಾಡ್ತೀನಿ. ಬ್ರದರ್, ನಿಮ್ಮ ಹೆಸರು? ಶಂಕರ್ ಅವರು. ನೀವು ಯಶ್ ಫ್ಯಾನ್ ಅಂತ ಹೇಳಿದ್ರಿ. ಹಾ ಸರ್. ಸೊ ಇವಾಗ ನಿಮ್ಮ ಯಶ್ ಅವರು ಈಗಾಗಲೇ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಈ ಕಡೆ ನಮ್ಮ ದರ್ಶನ್ ಅವರು ಒಂದು ಅವ್ರದೇ ಆದಂತ ಒಂದು ಮಟ್ಟದಲ್ಲಿದ್ದಾರೆ. ಸೊ ನೀವೇನ್ ಹೇಳ್ತೀರಾ ದರ್ಶನ್ ಅವರ ಪ್ರಕರಣದ ಬಗ್ಗೆ? ನೀವೊಬ್ರು ಯಶ್ ಫ್ಯಾನ್ ಆಗಿ, ಯಶ್ ಅವರ ಫ್ಯಾನ್ ಆಗಿ, ಅಥವಾ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಏನಿಲ್ಲ ಸರ್, ಡೆವಿಲ್ ಮೂವಿ ಓಡುತ್ತೆ 100% ಅಂತ ಹೇಳ್ತೀವಿ ಸರ್. ನೀವು ಯಶ್ ಫ್ಯಾನ್ ಆದ್ರೂ ಕೂಡ ದರ್ಶನ್ ಅವರ ಇದಕ್ಕೆ ಸಪೋರ್ಟ್ ಮಾಡ್ತೀರಾ? ಹಾ ಸರ್, ಸಪೋರ್ಟ್ ಮಾಡ್ತೀವಿ. ದರ್ಶನ್ ಅವ್ರ ಯಾವ ಫಿಲಂ ನಿಮ್ಗೆ ಇಷ್ಟ ಈಗಾಗಿರೋದು? ದಾಸ, ಮೆಜೆಸ್ಟಿಕ್, ಆಮೇಲೆ ಸಾರಥಿ, ಕಲಾಸಿಪಾಳ್ಯ, ಎಷ್ಟೊಂದು ಮೂವಿ ನೋಡಿದೆ ಸರ್. ಇವಾಗ ಫ್ಯಾನ್ಸ್ ವಾರ್ ಅಂತ ಇರುತ್ತೆ. ಇವಾಗ ನೀವು ಯಶ್ ಫ್ಯಾನ್ಸ್, ಅಪ್ಪು ಫ್ಯಾನ್ಸ್ ಆಗಿರ್ಬೋದು, ದರ್ಶನ್ ಅವರು, ಸುದೀಪ್ ಅವರು, ಈ ತರ ಫ್ಯಾನ್ಸ್, ಧ್ರುವ ಫ್ಯಾನ್ಸ್, ಈ ತರ ಫ್ಯಾನ್ಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಮಾಡ್ತಾ ಇರ್ತಾರೆ. ಅದು ಬೇಕಂತ ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ಅನ್ಸಲ್ಲ. ಎಲ್ಲರೂ ಒಟ್ಟಿಗೆ ಅನ್ಸಲ್ಲ ಸರ್. ಬ್ರದರ್, ನಿಮ್ಮ ಹೆಸರು? ನಾಗೇಂದ್ರ ಅಂತ. ನೀವು ಯಶ್ ಫ್ಯಾನ್ ಅಂತ ಹೇಳಿದ್ರಿ. ಸೊ ಇವಾಗ ಅಪ್ಕಮಿಂಗ್ ದರ್ಶನ್ ಅವರ ಫಿಲಮ್ ರಿಲೀಸ್ ಆಗ್ತಿದೆ, ಡೆವಿಲ್ ಅವರು. ಈಗ ಆಲ್ರೆಡಿ ಅವರು ಜೈಲಲ್ಲಿದ್ದಾರೆ. ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ದರ್ಶನ್ ಅವರು ಈ ಪ್ರಕರಣದಲ್ಲಿ ಆರೋಪಿಯಾಗಿ ಹೋಗಿದ್ದಾರೆ, ಅವ್ರು ಈ ತರ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಮಾಡಿರ್ಬೋದು ಸರ್. ಅದು ನ್ಯಾಯ ಬಂದ್ಮೇಲೆ ಗೊತ್ತಾಗುತ್ತೆ. ಇನ್ನು ತೀರ್ಮಾನ ಆಗಿಲ್ಲ, ಆದ್ರೂ ಆಗಿರ್ಬೋದು, ಇಲ್ಲ ಅಂತ ಹೇಳ್ತೀರಾ. ಸೊ ಆಯ್ತು, ನೀವು ಡೆವಿಲ್ ಫಿಲಮ್ಗೆ ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಾಡ್ತೀವಿ ಸರ್, ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಅಷ್ಟೇ ಸರ್. ದರ್ಶನ್ ಯಾವ ಫಿಲಂ ಇಷ್ಟ? ದಾಸ. ಹಾ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.